ಎಂಎಲ್ಸಿ ಮಾಡೋದಾಗಿ ಮಂಗಳೂರಿನ ಮಹಿಳೆಗೆ ಮೋಸದ ಜಾಲ. ಹಳ್ಳಿಯಿಂದ ದಿಲ್ಲಿವರೆಗಿನ ನಾಯಕರು ಗೊತ್ತು ಅಂತ ಸೃಷ್ಟಿಸಿದ್ದ ಕೋಲಾಹಲ. ವಂಚಕನ ಮಾತಿಗೆ ಮರುಳಾಗಿ ಲಕ್ಷ ಕಳೆದುಕೊಂಡು ಮಹಿಳೆ ವಿಲವಿಲ. ಒಂದೇ ಏರಿಯಾದ ಬೇರೆ ಜಾಗದಲ್ಲಿ ಚಿರತೆಯ ಕಣ್ಣ ಮುಚ್ಚಾಲೆ ಆಟ. ಮತ್ತೆ ಬ್ಯಾಡ್ರಹಳ್ಳಿ ಭಾರತ್ ನಗರದಲ್ಲಿ ಚಿರತೆ ಪ್ರತ್ಯಕ್ಷವಾಗಿ ಸ್ಥಳೀಯರಿಗೆ ಬೀಕಲಾಟ. ಸುಮ್ಮನೆ ಬೋನಿಟ್ ಹೋದ್ರೆ ಚಿರತೆ ಬಂದು ಬೀಳುತ್ತಾ ಅಂತ ಅರಣ್ಯ ಇಲಾಖೆ ವಿರುದ್ಧ ಜನರ ಆಕ್ರೋಶ. ಮೂಕ ಪ್ರಾಣಿಯ ಮೇಲೆ ರಾಕ್ಷಸಿ ಕೃತ್ಯ ಮೆರೆದ ಆಟೋ ಚಾಲಕ. ಮರದ ದಿಮ್ಮಿಯಿಂದ ಹೊಡೆದು ನಾಯಿಯ ಪ್ರಾಣ ತೆಗೆದ ಕಿರಾತಕ. ಪ್ರಶ್ನೆ ಮಾಡಿದ ಮಹಿಳೆಗೂ ಬೆದರಿಕೆ ಹಾಕಿ ಸೃಷ್ಟಿಸಿದ್ದ ಆತಂಕ. ಹೊಟ್ಟೆಪಾಡಿಗಾಗಿ ಅಂಗವಿಕಲನ ರೀತಿ ಡ್ರಾಮಾ ಮಾಡ್ತಿದ್ದವನ ಮುಖವಾಡ ಬಯಲು. ಜನರನ್ನ ಯಾಮಾರಿಸಿ ಹಣ ಮಾಡ್ತಿದ್ದವನ ಅಸಲಿ ಎತ್ತು ಕಂಡು ಸ್ಥಳೀಯರು ಕಂಗಾಲು. ಆರೋಪಿಯನ್ನ ವಶಕ್ಕೆ ಪಡೆದು ನಿರಾಶ್ರಿತರ ಕೇಂದ್ರಕ್ಕೆ ಬಿಟ್ಟ ಪೊಲೀಸರು. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಸಿವಿಲ್ ಪೊಲೀಸ್ ಪರೀಕ್ಷೆಯ ಸಮಯ ಬದಲು. ಮಧ್ಯಾಹ್ನ 2:30 ಬದಲಿಗೆ ಸಂಜೆ 4 ಗಂಟೆಗೆ 2ನೇ ಪರೀಕ್ಷೆ ನಡೆಸಲು ತೀರ್ಮಾನ. ಸಮಯ ಬದಲಾವಣೆಯಿಂದ ನಿಟ್ಟುಸಿರು ಬಿಟ್ಟ ಪರೀಕ್ಷಾರ್ಥಿಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.